ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರೆಸ್ಕ್ಯೂ ಮಾಡಿರುವಂತಹ ಘಟನೆ ಪುಣೆಯಲ್ಲಿ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಜಲಪಾತಕ್ಕೆ ಬಿದ್ದಿದ್ದವನನ್ನ ರಕ್ಷಣೆ ಮಾಡಲಾಗಿದೆ. ಪುಣೆಯ ಕಲು ಫಾಲ್ಸ್ಗೆ ಯುವಕನೊಬ್ಬ ಬಿದ್ದಿರ್ತಾನೆ, ಆತನನ್ನು ರಕ್ಷಿಸಲಾಗಿದೆ. ಫಾಲ್ಸ್ಗೆ ಬಿದ್ದಿದ್ದ ಹೈದರಾಬಾದ್ ಮೂಲದ ಪ್ರವಾಸಿಗನನ್ನ ರಕ್ಷಿಸಲಾಗಿದೆ. ಸ್ಥಳೀಯರು ಪ್ರವಾಸಿಗರಿಂದ ಹರಸಾಹಸ ಪಟ್ಟು ಈ ರೆಸ್ಕ್ಯೂ ಕಾರ್ಯಾಚರಣೆ ಆಗಿದೆ. ಜುಲೈ 11ರಂದು ನಡೆದಂತಹ ಘಟನೆ ರೆಸ್ಕ್ಯೂ ವಿಡಿಯೋ ಇದೆಯಲ್ಲ, ಅದು ವೈರಲ್ ಆಗ್ತಾ ಇದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಜಲಪಾತ ನೋಡ್ಲಿಕ್ಕೆ ಬಂದಂತಹ ವ್ಯಕ್ತಿಯೊಬ್ಬ ಕೆಳಗೆ ಬಿದ್ದು ಕೊಚ್ಕೊಂಡು ಹೋಗೋದಕ್ಕೆ ಮುಂದಾಗಿರ್ತಾನೆ. ಈ ಸಂದರ್ಭದಲ್ಲಿ ಆತನನ್ನು ರಕ್ಷಿಸುವಂತಹ ಕಾರ್ಯ ಆಗಿದೆ. ಸ್ಥಳೀಯರು ಮತ್ತು ಪ್ರವಾಸಿಗರೇ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ನೋಡಿ, ಆ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಕೆಳಗೆ ಪ್ರಪಾತ ಇದೆ, ಜಲಪಾತದ ತುದಿಯಲ್ಲಿ ಪ್ರವಾಸಿಗ ಸಿಲುಕಿಕೊಂಡಿದ್ದಾನೆ. ಆತನನ್ನ ಸ್ಥಳೀಯರೇ ಹಗ್ಗದ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಆತ ಪ್ರಪಾತದಲ್ಲಿರಬೇಕಿತ್ತು. ಬಟ್ ಅಲ್ಲಿಯ ಸ್ಥಳೀಯರು ಮತ್ತು ಪ್ರವಾಸಿಗರ ಸಮಯ ಪ್ರಜ್ಞೆಯಿಂದ ಈಗ ಒಬ್ಬನ ಜೀವವನ್ನು ರಕ್ಷಿಸುವಂತಹ ಕೆಲಸ ಆಗಿದೆ. ನೀವು ಕೂಡ ಆ ರೆಸ್ಕ್ಯೂ ಕಾರ್ಯಾಚರಣೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಎಲ್ಲರೂ ಒಟ್ಟಾಗಿ ಒಂದು ಜೀವವನ್ನು ಉಳಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ.